ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಚಂಬುಗುಡ್ಡೆ ತೊಕ್ಕುಟು ಇಲ್ಲಿ ಕಾರ್ತಿಕ ದೀಪೋತ್ಸವ ನವೆಂಬರ್ 9ರಂದು ವಿಜೃಂಭಣೆಯಿಂದ ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಶ್ರೀ ಹರಿಕೃಷ್ಣ ಆಗಮಿಸಿದ್ರು. ಸಂಸ್ಥೆಯ ಪ್ರಧಾನ ಆಚಾರ್ಯರಾದ ಶ್ರೀಮತಿ ವಿದ್ಯಾ ಕಾಮತ್ ಮತ್ತು ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀ ಪ್ರಖ್ಯಾತ್ ರೈ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಗೋಪೂಜೆ ಆದ ನಂತರ ತುಳಸಿ ಪೂಜೆ ಪ್ರಾರಂಭದ ಮೊದಲು ಭಜನಾ ಕಾರ್ಯಕ್ರಮವನ್ನ ಸಂಸ್ಥೆಯ ಸಂಗೀತ ಶಿಕ್ಷಕಿಯಾದ ಶ್ರೀಮತಿ ಲಾವಣ್ಯ ಸುಧಾಕರ್ ವಿದ್ಯಾರ್ಥಿಗಳು ಜೊತೆಯಾಗಿ ನಡೆಸಿಕೊಟ್ರು. ನಂತರ ಅತಿಥಿಯವರು ಮಾತನಾಡಿ ತುಳಸಿ ಪೂಜೆ ಹಾಗೂ ಗೋಪೂಜೆಯು ಮಹತ್ವದ ಬಗ್ಗೆ ಬೆಳಕು ಚೆಲ್ಲಿದ್ರು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮೊದಲಿಗೆ ನವರಾತ್ರಿಯ ಸಮಯದಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದ ದುರ್ಗಾ ಚಾಲಿತ ನೃತ್ಯವು ವಿದ್ಯಾರ್ಥಿಗಳು ಪ್ರದರ್ಶಿಸಿದ್ರು ಹಾಗೂ ಶಿಕ್ಷಕರಿಂದ ನೃತ್ಯವನ್ನ ಪ್ರದರ್ಶಿಸಲಾಯಿತು. ತದನಂತರ ವಿದ್ಯಾರ್ಥಿಗಳಿಂದ ದಾಂಡಿಯ ನೃತ್ಯವು ವಿದೂಷಿ ಶ್ರೀಮತಿ ರೇಷ್ಮಾ ನಿರ್ಮಲ್ ಭಟ್ ಇವರ ನೇತೃತ್ವದಲ್ಲಿ ಬಹಳ ಅದ್ಭುತವಾಗಿ ಪ್ರದರ್ಶನಗೊಂಡಿತು. ಕೊನೆಯದಾಗಿ ಯಕ್ಷಗಾನ ಶಿಕ್ಷಕರಾದ ಶ್ರೀ ಅಶ್ವತ್ಥ ಮಂಜನಾಡಿ ಇವರ ನಿರ್ದೇಶನದಲ್ಲಿ ನರಕಾಸುರ ಮೋಕ್ಷ ಎಂಬ ಪ್ರಸಂಗವನ್ನ ಮಾತೃಭಾರತಿ ಸದಸ್ಯರು ಮತ್ತು ಸಂಸ್ಥೆಯ ಶಿಕ್ಷಕಿಯರು ಬಹಳ ಮನೋಹರಕವಾಗಿ ಮತ್ತು ಅದ್ಭುತ ಅಭಿನಯದಿಂದ ಸಭಿಕರನ್ನ ಮಂತ್ರಮುಗ್ಧರನ್ನಾಗಿಸಿದ್ರು. ಈ ಕಾರ್ಯಕ್ರಮದ ಸ್ವಾಗತವನ್ನ ಶ್ರೀಮತಿ ಪ್ರಿಯಾಂಜಿ ಇವರು ನೆರವೇರಿಸಿ ಶ್ರೀಮತಿ ಸುನಿತಾ ಧನ್ಯವಾದ ಸಮರ್ಪಣೆ ಮತ್ತು ಕಾರ್ಯಕ್ರಮದ ಮುಖ್ಯ ನಿರೂಪಣೆಯನ್ನ ಶ್ರೀಮತಿ ಮಮತಾ ಅವರು ನೆರವೇರಿಸಿಕೊಟ್ರು. ಲಘು ಉಪಹಾರದೊಂದಿಗೆ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು.
इंदिरायै नमः स्वरूपायै नमः लोकमात्रे नमः अभिद्भवायै नमः तुलस्यै नमः नन्दिन्यै नमः देवी नमः शिखिने नमः कारिण्ये नमः रात्रे नमः सावित्रे नमः सत्यसन्ध्यायै नमः कालहारिण्ये नमः गौर्यै नमः
ಸಾಧೂನಾಂ ವಿನಾಶಾಯ ತದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇಡೀ ಸಂಜೆಯ ಹೊತ್ತು ಪಕ್ಷಿಗಳೆಲ್ಲ ಗೂಡು ಸೇರುವ ತವಕದಲ್ಲಿವೆ. ಶುಭ್ರವಾದ ಆಕಾಶ, ಚಂದ್ರನು ತನ್ನ ಇರುವಿಕೆಯನ್ನು ತೋರ್ಪಡಿಸಿಕೊಂಡು ಬೆಳದಿಂಗಳನ್ನು ಪ್ರಸರಿಸುವ ಸಮಯ. ಹಿತವಾಗಿ ಬೀಸುತ್ತಿರುವ ತಣ್ಣನೆಯ ಗಾಳಿ, ವಿಷಯನ್ನು ಹೊಡೆದೋಡಿಸಲು ಪ್ರಯತ್ನಿಸುತ್ತಿರುವ ವಿದ್ಯುತ್ ದೀಪಗಳ ಬೆಳಕು. ಸುಂದರವಾದ ಈ ಸಂಧ್ಯಾಕಾಲದಲ್ಲಿ ನೀವೆಲ್ಲರೂ ಜೊತೆಯಾಗಿ ಸೇರಿದ್ದೀರಿ. ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಚೆಂಬುಗುಡ್ಡೆ ತೊಕ್ಕೋಟು ಇಲ್ಲಿ ಆಯೋಜಿಸಿರುವಂತಹ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮಕ್ಕೆ ನೀವು ಜೊತೆಯಾಗಿ ಸೇರಿದ್ದೇವೆ. ಸೇರಿರುವ ಆತ್ಮೀಯರೆಲ್ಲರಿಗೂ ಸುಸ್ವಾಗತವನ್ನು ಬಯಸುತ್ತಾ, ತುಳಸಿ ಶ್ರೀಶಕಿ ಶುಭೆ ಪಾಪಹಾರಿಣಿ ಪುಣ್ಯತೆ ನಮಸ್ತೆ ನಾರದನುತೆ ನಾರಾಯಣ ಮನಪ್ರಿಯ. ಶ್ರೀ ಲಕ್ಷ್ಮಿಯ ಸಖಿ ಪಾಪ ಪರಿಹರಿಸುವವಳೆ, ಪುಣ್ಯವನ್ನು ನೀಡುವ ನಾರದ ಮಹರ್ಷಿಯ ಸುತೆ ಶ್ರೀಮನ್ ನಾರಾಯಣನ ಮನಸ್ಸಿಗೆ ಹತ್ತಿರವಾದವಳೆ, ನಿನ್ನನ್ನು ನಮಸ್ಕರಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಕಾರ್ತಿಕ ದೀಪೋತ್ಸವವು ಪರಂಪರೆ ಮತ್ತು ಸಂಸ್ಕೃತಿಯ ನೆಲೆಗೋಲುಗಳಲ್ಲಿ ಒಂದು ಸುಂದರ ಬೆಳಕು ಹೊತ್ತಿರುವ ಕ್ಷಣವಾಗಿದೆ. ಕಾರ್ತಿಕ ದೀಪೋತ್ಸವವು ಕೇವಲ ಹಬ್ಬವಾಗದೆ ಭಕ್ತಿಯ ಬೆಳಕು, ನಿರೀಕ್ಷೆ ಮತ್ತು ಒಕ್ಕೂಟದ ಸಂಕೇತವಾಗಿದೆ. ನಾವು ಒಟ್ಟಿಗೆ ಸೇರಿ ದೀಪಗಳನ್ನು ಹಚ್ಚುವಾಗ ನಾವು ಪರಸ್ಪರ ಸಂಬಂಧಗಳನ್ನು ಬಲಪಡಿಸುವ ಮತ್ತು ನಮ್ಮ ಹೃದಯಗಳಲ್ಲಿ ಪ್ರೀತಿಯ ಬೆಳಕು ಹರಿಸುವ ಅವಕಾಶವನ್ನು ಪಡೆದಿದ್ದೇವೆ ಎಂದು ಹೇಳುತ್ತಾ ನೆರೆದಿರುವ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತಿಸುತ್ತೇವೆ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣ ಬಂದಿ ಜಗದ್ಗುರು. ಜಗತ್ತಿಗೆ ಒಬ್ಬನೇ ದೇವರಾದ ಆ ಪರಮಾತ್ಮನಿಗೆ ನಮಸ್ಕರಿಸುತ್ತಾ ದೀಪ ಪಾವಿತ್ರತೆಯ ಸಕಲೈಶ್ವರ್ಯಗಳ ಅಪರಿಮಿತ ಚಿಹ್ನೆ. ಬೆಳಕು ಅಂಧಕಾರವನ್ನು ದೂರವಾಗಿಸಿ ಜ್ಯೋತಿಯನ್ನು ನೀಡುತ್ತದೆ. ಸನಾತನ ಧರ್ಮದಲ್ಲಿ ದೀಪ ಒಂದು ಆಧಾರ ಸ್ತಂಭದಂತೆ. ಪ್ರತಿಯೊಬ್ಬ ಹಿಂದೂವಿನ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯ ದೀಪ ಉರಿಯುತ್ತಿರುತ್ತದೆ. ಇದರ ಅರ್ಥ ಆ ಸ್ಥಳದಲ್ಲಿ ಅಜ್ಞಾನದ ಅಂಧಕಾರ ದೂರವಾಗಿ ಬೆಳಕು ಚೆಲ್ಲಿ ಅಲ್ಲಿಯ ಪರಿಸರವನ್ನು ಸ್ವಚ್ಛವಾಗಿ ಗೋಚರವಾಗುವಂತೆ ಮಾಡುತ್ತದೆ ಎಂದರ್ಥ. ದೀಪದ ಬತ್ತಿಯು ಎಣ್ಣೆಯನ್ನು ಹೀರಿಕೊಂಡು ತಾನೇ ಉರಿದು ಜಗತ್ತಿಗೆ ಬೆಳಕು ನೀಡುತ್ತದೆ. ದೀಪವು ಉರಿದು ಇಡೀ ಜಗತ್ತಿಗೆ ಬೆಳಕನ್ನು ನೀಡಿದರೂ ಅದರ ಅಡಿಭಾಗದಲ್ಲಿ ಕತ್ತಲಿರುತ್ತದೆ. ಅದರಂತೆ ನಾವಿಂದು ನಮ್ಮ ಶಾಲಾ ವಠಾರದಲ್ಲಿ ನಮ್ಮ ವಿದ್ಯಾರ್ಥಿಗಳ ಕೈ ಚಳಕದಿಂದ ಅಲಂಕೃತವಾಗಿರುವ ಅನೇಕ ಜ್ಯೋತಿಯನ್ನು ಬೆಳಗುವ ಮೂಲಕ ನಮ್ಮಲ್ಲಿರುವ ಅಜ್ಞಾನವೆಂಬ ಅಂಧಕಾರವನ್ನು ದೂರವಾಗಿಸುವ ಪ್ರಯತ್ನ ಮಾಡಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿ ಶ್ರೀ ಹರಿಕೃಷ್ಣ ನಾಯಕ್ ಅವರು ಸೇರಿಕೊಂಡಿದ್ದಾರೆ. ಶ್ರೀಯುತರಿಗೆ ವೇದಿಕೆಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇವೆ. ಅತಿಥಿ ದೇವೋಭವ ಎನ್ನುವುದು ನಮ್ಮ ಪರಂಪರೆ. ಸೇರಿರುವ ಸಮಸ್ತ ಗಣ್ಯರನ್ನು ಸ್ವಾಗತಿಸಬೇಕೆಂದು ನಮ್ಮ ಸಂಸ್ಥೆಯ ಶಿಕ್ಷಕಿಯಾಗಿರುವ ಶ್ರೀಮತಿ ಪ್ರಿಯಾಂಕಾಜಿ ಇವರಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ತೆ ಕಲ್ಯಾಣಿ ನಮೋ ವಿಷ್ಣು ಶ್ರೀ ದೀಪಾವಳಿ ಕಾರ್ತಿಕ ಮಾಸ ಕತ್ತಲು ಜಾಸ್ತಿ ಆದಾಗ ದೀಪವನ್ನು ಹೆಚ್ಚೆಚ್ಚು ಹಚ್ಚುತ್ತಾ ಮನುಷ್ಯನ ಮಧ್ಯದಲ್ಲಿದ್ದಂತಹ ಕತ್ತಲನ್ನು ದೂರ ಮಾಡಿಸುವಂತಹ ಹಬ್ಬ ಯಾವುದು ಅಂತ ಹೇಳಿದರೆ ಅದು ಕಾರ್ತಿಕ ದೀಪ. ಅಂತಹ ದೀಪವನ್ನು ನಾವು ಇಲ್ಲಿ ಶಾಲೆಯಲ್ಲಿ ಅಥವಾ ಇನ್ನೊಂದು ದೇವಸ್ಥಾನದಲ್ಲಿ ಮಾತ್ರ ಮಾಡಿದರೆ ಸಾಕಾಗೋದಿಲ್ಲ. ನಮ್ಮ ಮನೆಯಲ್ಲಿಯೂ ಕೂಡ ಈ ಮಾಸ ಪೂರ್ತಿ ದೀಪವನ್ನು ಹಚ್ಚುತ್ತೀವ. ಆ ದೀಪವನ್ನು ಹಚ್ಚುವ ಮುಖಾಂತರ ನಾವು ಇಲೆಕ್ಟ್ರಿಕ್ ದೀಪ ಅಲ್ಲ, ವಿದ್ಯುತ್ ದೀಪ ಅಲ್ಲ, ಬದಲಾಗಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಅದರ ಮುಖಾಂತರ ರೋಗ ರುಜಿನವನ್ನು ದೂರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವ ನಂಬಿಕೆ ನಮ್ಮದು. ಇದನ್ನು ನಾವು ನಮ್ಮ ಮನೆಯಲ್ಲಿಯೂ ಆಚರಣೆಗೆ ತರಬೇಕು ಅಂತ ಹೇಳುವಂಥದ್ದು ಬಹಳ ಮುಖ್ಯ. ನಾನು ಆಗಲೇ ಹೇಳಿದೆ, ಶಾಲೆ ಅಂತ ಹೇಳಿದಾಗ ಒಂದು ಮನಿ ಮೇಕಿಂಗ್ ಮೆಷಿನ್ ಮಾಡುವಂತಹ ಪ್ರೋಸೆಸ್ ಅಲ್ಲ. ನಮ್ಮ ಮಕ್ಕಳನ್ನು ಮುಂದಿನ ದಿನಗಳಲ್ಲಿ ಅವನೊಬ್ಬ ಡಾಕ್ಟರ್ ಆಗಬೇಕು, ಅವನೊಬ್ಬ ಇಂಜಿನಿಯರ್ ಆಗಬೇಕು, ಅವ ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ಮಾಡಬೇಕಾದದ್ದು ಏನು, ಮನೆಗೆ ಬರಬೇಕಾದ ಅರ್ಥ ಮಾತ್ರ ಅಲ್ಲ, ಜೊತೆಯಲ್ಲಿ ಶಾಲೆಯಿಂದ ಸಂಸ್ಕಾರವೂ ಬಹಳ ಮುಖ್ಯ. ಒಬ್ಬ ವ್ಯಕ್ತಿ ಸಮಾಜ ಕೇಂದ್ರಿತ ಜೀವನ ಮಾಡಲಿಕ್ಕೆ ಕಲಿತ ಅಂತ ಹೇಳಿದರೆ ಸಮಾಜ ಎಲ್ಲವೂ ಅವನಿಗೆ ಕೊಡ್ತದೆ. ಇವತ್ತೂ ಕೂಡ
ಸಮಾಜ ಗೌರವಿಸುವುದು ಯಾರು ಅಂತ ಹೇಳಿದರೆ, ಈಗ ಉದಾಹರಣೆಗೆ ಅಲ್ಲಿ ತಮಿಳುನಾಡಿನಲ್ಲಿ ಒಬ್ಬ 10 ರೂಪಾಯಿ ಡಾಕ್ಟ್ರು ಅಂತ ಇದ್ರಂತೆ. ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟರು. ಅವರು ತೀರಿಕೊಂಡಾಗ ಲಕ್ಷಾಂತರ ಜನ ಅಲ್ಲಿ ಬಂದರು. ತಗೊಳ್ತಾ ಇದ್ದದ್ದು 10 ರೂಪಾಯಿ ಮಾತ್ರ. ಡಾಕ್ಟ್ರಾಗಿ ಕಲಿತ ನಂತರವೂ ಕೂಡ ತನ್ನ ಜೀವನ ಸಮಾಜಕ್ಕೆ ಅಂತ ಯೋಚನೆ ಮಾಡಿದಾಗ ಸಮಾಜವೂ ಕೂಡ ನಮಗೆ ಸ್ಪಂದನ ಮಾಡ್ತದೆ. ಅಂತಹ ಸಂಸ್ಕಾರ ಶಾಲೆಯಲ್ಲಿ ಸಿಗ್ತದ? ಇಲ್ಲಿ ಕೊಡ್ತಾರೆ. ರಾಷ್ಟ್ರೋತ್ಥಾನದಲ್ಲಿ ಅಂತಹ ಸಂಸ್ಕಾರವನ್ನು ಕೊಡಲಿಕ್ಕೆ ವ್ಯಕ್ತಿ ನಿರ್ಮಾಣ ಮಾಡುವ ಕೆಲಸದಲ್ಲಿ ಕೇವಲ ಕರಿಕ್ಯುಲರ್ ಶಿಕ್ಷಣ ಮಾತ್ರ ಅಲ್ಲ, ಬದಲಾಗಿ ಸಮಾಜದಲ್ಲಿ ಬದುಕಬೇಕಾದ ಶಿಕ್ಷಣವನ್ನು ರಾಷ್ಟ್ರೋತ್ಥಾನದಲ್ಲಿ ಸಿಗ್ತದೆ. ಆದರೆ ಮಕ್ಕಳಿಗೆ ಕೇವಲ ಶಾಲೆಯಿಂದ ಮಾತ್ರ ಶಿಕ್ಷಣ ಅಲ್ಲ, ಬಹಳ ಮುಖ್ಯವಾದ ಶಿಕ್ಷಣ ಇರುವಂಥದ್ದು ನಮ್ಮ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಯಾವ ರೀತಿಯ ಶಿಕ್ಷಣ ಇದೆ, ನಮ್ಮ ಮನೆಯಲ್ಲಿ ಯಾವ ರೀತಿಯ ವ್ಯವಹಾರ ಇದೆ, ಅದೇ ರೀತಿಯಲ್ಲಿ ಮಕ್ಕಳು ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಬೆಳೆದುಕೊಂಡು ಬರ್ತಾರೆ. ಉದಾಹರಣೆಗೆ ಇವತ್ತು ಪೂಜೆ ಇಲ್ಲಿ ಆಯಿತು, ಇಲ್ಲಿ ಭಜನೆ ಆಯಿತು, ಮಕ್ಕಳೇ ಭಜನೆಯನ್ನು ಹಾಡಿದರು, ಚೆನ್ನಾಗಿ ಹಾಡಿದರು. ಅದೇ ಭಜನೆಯನ್ನು ನಾವು ನಮ್ಮ ಮನೆಯಲ್ಲಿ ಪ್ರತಿದಿನ ಸಾಯಂಕಾಲದ ಹೊತ್ತಿಗೆ ದೀಪವನ್ನು ಹಚ್ಚಿ ಒಟ್ಟಿಗೆ ಹಾಡ್ತಾ ಇದ್ದೇವಾ? ದೇವರ ಸ್ತುತಿಯನ್ನು ನಾವು ಒಟ್ಟಿಗೆ ಮಾಡ್ತಾ ಇದ್ದೇವಾ? ದೇವರ ಸ್ತುತಿ ಭಜನೆಯ ಮುಖಾಂತರ ನಮ್ಮ ಮನೆಯಲ್ಲಿದ್ದ 4 ಜನರ ಮನಸ್ಸುಗಳು ಒಂದಾಗ್ತಾ ಇದೆಯಾ? ಇದರ ಅವಶ್ಯಕತೆ ಇವತ್ತು ಮನೆಗಳಲ್ಲಿ ಇದೆ. ಉದಾಹರಣೆಗೆ ಮಕ್ಕಳು ಬೆಳಿಗ್ಗೆ ಬೇಗ ಏಳಬೇಕು. ಎದ್ದ ನಂತರ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂತ್ಕೊಂಡು ಓದಿದಾಗ ಮನಸ್ಸಿಗೆ ಹೆಚ್ಚು ಗೊತ್ತಾಗ್ತದೆ ಅಂತ ಹೇಳುವಂಥ ನಂಬಿಕೆ. ಆದರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನು ಬೆಳಿಗ್ಗೆ ಬೇಗ ಎಬ್ಬಿಸಿ ಕೂತ್ಕೊಂಡು ಈ ರೀತಿಯಲ್ಲೇ ಮುಂದೆ ಹೋಗಬೇಕಂತ ಹೇಳುವಂಥದ್ದು ನಾವು ಸಿದ್ಧ ಆಗಿದ್ದೇವಾ? ಅನೇಕ ಬಾರಿ ಗೊತ್ತಿಲ್ಲದೆ ನಾವು ಸಣ್ಣ ಸಣ್ಣ ಸಂಗತಿಯನ್ನು ಬಿಟ್ಟು ಹೋಗ್ತದೆ. ಉದಾಹರಣೆಗೆ ಸಂಸ್ಕಾರದ ಅನೇಕ ವಿಷಯಗಳಲ್ಲಿ ಊಟದ ಆಹಾರ ಪದ್ಧತಿಯೂ ಕೂಡ ಒಂದು. ನಮ್ಮ ಮನೆಯ ಆಹಾರ ಪದ್ಧತಿ ನಮ್ಮ ಸಮಾಜದ ಪೂರಕವಾಗಿ ಇದೆಯಾ? ನಮ್ಮ ಆಹಾರವನ್ನು ನಾವು ಇಟ್ಕೊಂಡಿದ್ದೀವಾ? ಅಥವಾ ನಮ್ಮ ಮಕ್ಕಳಿಗೂ ಕೂಡ ಇವತ್ತು ಹೊರಗೆ ಕಾಣ್ತಾ ಇರುವಂಥ ಆಹಾರ ಅನ್ನ ಬೇಡೋ ಋಷಿಗಳು ಯತಿಗಳು ಬಂದು ನನ್ನನ್ನು ಕಾಡುತ್ತಿದ್ದರು. ಪನ್ನಗವೇಣಿಯೇ ನಿನ್ನ ಮೊರೆ ಹೋಗ್ತೀನಿ, ಪನ್ನಗ ಶಯನನ ತೋರಿಸೆಂದೆನು ತಲೆ. ಪನ್ನಗವೇಣಿಯೇ ನಿನ್ನ ಮೊರೆ ಹೋಗ್ತೀನಿ, ಪನ್ನಗ ಶಯನನ ತೋರಿಸೆಂದೆನು ತಲೆ. ಎತ್ತಿದಳಾರತಿಯ ಶ್ರೀ ತುಳಸಿಗೆ ಭಕ್ತಿ ಭಾವಗಳಿಂದರು. ಎತ್ತಿದಳಾರತಿಯ ಶ್ರೀ ತುಳಸಿಗೆ ಭಕ್ತಿ ಭಾವಗಳಿಂದಲೇ. ಶ್ರೀ ತುಳಸಿಗೆ ಭಕ್ತಿ ಭಾವಗಳಿಂದಲೇ. ಶ್ರೀ ತುಳಸಿಗೆ ಭಕ್ತಿ ಭಾವಗಳಿಂದಲೇ. ವಿದ್ಯಾರ್ಥಿಗಳಿಗೆ ತನ್ನ ಸಂಗೀತ ಪ್ರತಿಭೆಯನ್ನು ಮನಮುಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ. ಹಲವಾರು ನೃತ್ಯ ರೂಪಕಕ್ಕೆ ನಾಟಿರುವ ಸಂಗೀತ ಕಲೆಯನ್ನು ವಿದ್ಯಾರ್ಥಿಗಳಿಗೆ ಪಸರಿಸುವ ಕಾರ್ಯ ಮಾಡುವ ಭಾಗ್ಯವೇ ಸರಿ. ನಿಮ್ಮ ಕಂಠಸಿರಿಯಿಂದ ಹೊರಬರುವ ಹಾಡುಗಳು ನಮ್ಮ ವಿದ್ಯಾರ್ಥಿಗಳ ಎಲ್ಲ ಸದಸ್ಯರು ತಾವು ಕುರಿತನಿಂದಲೇ ಎದ್ದು ನಿಂತು ಪೂಜೆಯನ್ನು ವೀಕ್ಷಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ.
परिपालयन्तां न्यायेन मार्गेण महिषाः ओ ब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु काले वर्षतु पर्जन्या पृथिवी सस्यशालिनी देशोऽयं शोकरहितो सज्जना सन्तु निर्भयाः अपुत्रा पुत्रिणः सन्तु पुत्रिणः सन्तु पौत्रिणः कथना सुजना सन्तु जीवन्तु शरदं शतं सर्वेऽपि सुखिनः सन्तु सर्वे सन्तु निरामयाः सर्वे भद्राणि पश्यन्तु मा कश्चित् दुःखमाप्नुयात् विष्णु गुरुदेवो महेश्वर गुरु साक्षात् परब्रह्म तस्मै श्री गुरवे नमः। ಓರಗ ವಿತ್ತ ವಿಚಾರ ಅನೇಕವಿದೆ ಧರಣಿ ಸುರಪಾನಕದನಿ
ಸನ್ನದ್ಧನಾಗಿ ವಂದಿ ಮಾಗಧರ ಜಯಘೋಷದೊಂದಿಗೆ ಸಭಾ ಪ್ರವೇಶ ಮಾಡಿದ್ದೇನೆ. ಶತಯಾಗದ ಫಲರೂಪವಾಗಿ ದೊರೆತದ್ದು